ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ MSc ಥರ್ಡ್ ಸೆಮಿಸ್ಟರ್ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ವೈವಾ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಎಕ್ಸ್ಪೆರಿಮೆಂಟ್ ಈಸ್ ಕಂಪೇರ್ ದಿ ಕ್ಲೆನ್ಸಿಂಗ್ ಪವರ್ಸ್ ಆಫ್ 2 ಸ್ಯಾಂಪಲ್ಸ್ ಆಫ್ ಎ ಡಿಟರ್ಜೆಂಟ್. ಈ ಎಕ್ಸ್ಪೆರಿಮೆಂಟ್ ನ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಕ್ವಶನ್ ಈಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೋಪ್ ಅಂಡ್ ಡಿಟರ್ಜೆಂಟ್. ಸೋಪ್ ಮತ್ತೆ ಡಿಟರ್ಜೆಂಟ್ ಇದ್ರ ಮಧ್ಯೆ ಏನ್ ಡಿಫರೆನ್ಸ್? ಸೋಪ್ಸ್ ಆರ್ ದಿ ಸೋಡಿಯಂ ಆರ್ potassium salts of fatty acids. Soap ಅಂದ್ರೆ ಏನು? These are the sodium or potassium salts of fatty acids. It mainly contains CO minus and Na plus groups. Okay. Example ಏನು? soap ಗೆ sodium stearate. It is the best example for soap. Then what is the meaning of detergents? These are the sodium or potassium salts of sulfonic acids. ಇಲ್ಲೇನಿದೆ ಫ್ಯಾಟಿ ಆಸಿಡ್ಸ್ ಇದೆ ಯಾವುದರಲ್ಲಿ? ಸೋಪ್ ಅಲ್ಲಿ. ಇಲ್ಲೇನಿದೆ ಸಲ್ಫೋನಿಕ್ ಆಸಿಡ್ಸ್ ಇದೆ. ಇಟ್ ಮೈನ್ಲಿ ಕಂಟೈನ್ಸ್ 2 ಗ್ರೂಪ್ಸ್, ದಟ್ ಈಸ್ SO3 minus and Na plus ions. What is the example for detergents? Sodium lauryl sulfate. ಇದು ಎಕ್ಸಾಂಪಲ್ ಯಾವುದಕ್ಕೆ? ಡಿಟರ್ಜೆಂಟ್ಸ್ ಗೆ. Okay, means it is the main difference between soap and detergent. Means soap ಅಂದ್ರೆ sodium or potassium salts of fatty acids. Detergents ಅಂದ್ರೆ ಏನು? sodium or potassium salts of sulfonic acids. ಇದು main difference between soap and detergent. Next, what is the theory of this experiment? ಈ experiment ನ theory ಏನು? The cleansing property of soaps and detergents mainly depends upon the extent of reduction in the saturation of water. The greater is this reduction, more will be the cleansing power of the detergent. Thus, the cleansing power of a detergent can simply be compared by measuring the saturation of their solutions containing equal weights in a fixed volume of water. ಅಂದ್ರೆ ಏನು ಥಿಯರಿ ಅಂದ್ರೆ, ದ ಕ್ಲೆನ್ಸಿಂಗ್ ಪ್ರಾಪರ್ಟಿ ಅಥವಾ ದ ಕ್ಲೀನಿಂಗ್ ಪ್ರಾಪರ್ಟಿ ಆಫ್ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ದ ರಿಡಕ್ಷನ್ ದಿ ಸಲ್ಫರೇಷನ್ ಆಫ್ ವಾಟರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸಲ್ಫರೇಷನ್ ಆಫ್ ವಾಟರ್ ನಾವು ರಿಡ್ಯೂಸ್ ಮಾಡಿದ್ರೆ ಅದರ ಕ್ಲೀನಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಓಕೆ, ಆದ್ರೆ ನಾವು 2 ಸ್ಯಾಂಪಲ್ಸ್ ಕಂಪೇರ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಸಿ ದಿಸ್ ರಿಡಕ್ಷನ್ ಪ್ರಾಪರ್ಟಿ, ಸಲ್ಫರೇಷನ್ ರಿಡಕ್ಷನ್ ಪ್ರಾಪರ್ಟಿ ನಾವು ಕಂಪೇರ್ ಮಾಡಬೇಕು. ಯಾವ್ದು ಜಾಸ್ತಿ ಸಲ್ಫರೇಷನ್ ರಿಡ್ಯೂಸ್ ಮಾಡುತ್ತೋ ದಟ್ ಇಟ್ ಹ್ಯಾಸ್ ಮೋರ್ ಕ್ಲೆನ್ಸಿಂಗ್ ಪ್ರಾಪರ್ಟಿ. ಓಕೆ, ಕಂಪೇರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಈಕ್ವಲ್ ವೇಟ್ಸ್ ಇನ್ ಎ ಫಿಕ್ಸ್ಡ್ ವಾಲ್ಯೂಮ್ ಆಫ್ ವಾಟರ್ ಸೊಲ್ಯೂಷನ್. ಓಕೆ, ಕಂಪೇರ್ ಮಾಡಬೇಕಾದ್ರೆ 2 ಸ್ಯಾಂಪಲ್ಸ್ ನ ನಾವೇನ್ ಮಾಡಬೇಕು? ಈಕ್ವಲ್ ವೇಟ್ ತಗೋಬೇಕು ಇನ್ ಎ ಫಿಕ್ಸ್ಡ್ ವಾಲ್ಯೂಮ್ ಆಫ್ ವಾಟರ್ ಸೊಲ್ಯೂಷನ್ ಅಲ್ಲಿ. ಆವಾಗ ದೆನ್ ವಿ ಕ್ಯಾನ್ ಕಂಪೇರ್ ಯಾವ್ದು ಜಾಸ್ತಿ ರಿಡ್ಯೂಸ್ ಮಾಡುತ್ತೋ ಸಲ್ಫರೇಷನ್ ನ, ಇಟ್ ಹ್ಯಾಸ್ ಮೋರ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಅಥವಾ ಕ್ಲೀನಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಇದು ಎಕ್ಸ್ಪೆರಿಮೆಂಟ್, ಇದ್ರದ್ದು ಈ ಎಕ್ಸ್ಪೆರಿಮೆಂಟ್ ನ ಮೇನ್ ಥಿಯರಿ. ನೆಕ್ಸ್ಟ್, ಥರ್ಡ್ ಕ್ವಶನ್, ವಾಟ್ ಈಸ್ ಮೈಸೆಲ್ಸ್? ಮೈಸೆಲ್ಸ್ ಅಂದ್ರೆ ಏನು? ವೆನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಆರ್ ಆಡೆಡ್ ಟು ವಾಟರ್ ಸಿಸ್ಟಮ್, ಎ ಸ್ಪೆರಿಕಲ್ ಸ್ಟ್ರಕ್ಚರ್ ಇಸ್ ಫಾರ್ಮ್ಡ್ ಅಂಡ್ ಇಟ್ ಇಸ್ ಕಾಲ್ಡ್ ಮೈಸೆಲ್ಸ್. ಯಾವಾಗ ನಾವು ಸೋಪ್ ನ ಮತ್ತೆ ಡಿಟರ್ಜೆಂಟ್ಸ್ ನ ವಾಟರ್ ಹಾಕಿದಾಗ ಏನಾಗುತ್ತೆ? ಸ್ಪೆರಿಕಲ್ ಶೇಪ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಮೈಸೆಲ್ಸ್. ಓಕೆ, ವಾಟರ್ ಇಸ್ ಪೋಲರ್ ಇನ್ ನೇಚರ್. ನಮ್ಗೆ ಗೊತ್ತಿದೆ, ವಿ ನೋ ದಟ್ ವಾಟರ್ ಇಸ್ ಪೋಲರ್ ಇನ್ ನೇಚರ್. ದೇರ್ಫೋರ್ ಹಿಯರ್ ದ ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅಲ್ಲಿ ನಮಗೆ 2 ಪಾರ್ಟ್ ಇರುತ್ತೆ. ದ ಫಸ್ಟ್ ಪಾರ್ಟ್ ಈಸ್ ಹೈಡ್ರೋಫಿಲಿಕ್ ಹೆಡ್. ನಮಗೆ ಸೋಪ್ ಮತ್ತೆ ಡಿಟರ್ಜೆಂಟ್ಸ್ ಅಲ್ಲಿ 2 ಪಾರ್ಟ್ ಇರುತ್ತೆ, ಹೈಡ್ರೋಫಿಲಿಕ್ ಹೆಡ್ ಮತ್ತೆ ಹೈಡ್ರೋಫೋಬಿಕ್ ಟೇಲ್. ಹೈಡ್ರೋಫಿಲಿಕ್ ಹೆಡ್ ಅಂದ್ರೆ ಏನು? ಇಟ್ ಈಸ್ ವಾಟರ್ ಲವಿಂಗ್. ಹೈಡ್ರೋಫಿಲಿಕ್ ಮೀನ್ಸ್ ವಾಟರ್ ಲವಿಂಗ್. ಹೈಡ್ರೋಫೋಬಿಕ್ ಟೇಲ್ ಅಂದ್ರೆ ಏನು? ವಾಟರ್ ಹೇಟಿಂಗ್. ಓಕೆ, ಇದೆರಡು ಪಾರ್ಟ್ ಇರುತ್ತೆ. ನಾವು ಯಾವಾಗಾದ್ರೂ ಸೋಪ್ ನ ಮತ್ತೆ ಡಿಟರ್ಜೆಂಟ್ಸ್ ನ ವಾಟರ್ ಹಾಕಿದಾಗ, ಸೊ ವಾಟರ್ ಇಸ್ ಪೋಲರ್ ನೇಚರ್, ದೇರ್ಫೋರ್ ಪೋಲಾರ್ ಹೆಡ್ ಅಂದ್ರೆ ಈ ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅಲ್ಲಿ ಇರುತ್ತಲ್ಲ, ಪೋಲಾರ್ ಹೆಡ್ಸ್ ಅಥವಾ ಹೈಡ್ರೋಫಿಲಿಕ್ ಹೆಡ್ ಆಫ್ ದಿ ಸೋಪ್ ಮಾಲಿಕ್ಯೂಲ್ಸ್, ಇಟ್ ವಿಲ್ ಇಂಟರಾಕ್ಟ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ದಿಸ್ ಹೈಡ್ರೋಫಿಲಿಕ್ ಹೆಡ್ ಇಟ್ ವಿಲ್ ಇಂಟರಾಕ್ಟ್ಸ್ ವಿತ್ ವಾಟರ್ ಮಾಲಿಕ್ಯೂಲ್ಸ್, ವೈಲ್ ದ ನಾನ್ ಪೋಲಾರ್ ಟೇಲ್ಸ್ ಅಥವಾ ಹೈಡ್ರೋಫೋಬಿಕ್ ಟೇಲ್ ಇನ್ನೊಂದು ಪಾರ್ಟ್ ಇದೆಯಲ್ಲ, ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅಲ್ಲಿ ಇನ್ನೊಂದು ಪಾರ್ಟ್ ಇದೆ, ಯಾವ್ದು? ಹೈಡ್ರೋಫೋಬಿಕ್ ಟೇಲ್. ಇದೇನ್ ಮಾಡುತ್ತೆ? ಇಟ್ ವಿಲ್ ಟ್ರೈ ಟು ಗೆಟ್ ಆಸ್ ಫಾರ್ ಅವೇ ಫ್ರಮ್ ದಿ ವಾಟರ್ ಮಾಲಿಕ್ಯೂಲ್ಸ್. ಅದು ವಾಟರ್ ಮಾಲಿಕ್ಯೂಲ್ಸ್ ಇಂದ ದೂರ ಇರಕ್ಕೆ ಟ್ರೈ ಮಾಡುತ್ತೆ. ಓಕೆ, ಮೀನ್ಸ್ ದ ನಾನ್ ಪೋಲಾರ್ ಟೇಲ್ಸ್ ದಟ್ ಆರ್ ಹೈಡ್ರೋಫೋಬಿಕ್ ಇನ್ ನೇಚರ್ ಪಾಯಿಂಟ್ ಟುವರ್ಡ್ಸ್ ಈಚ್ ಅದರ್ ಇನ್ವರ್ಡ್ಸ್. ಓಕೆ, ಹೈಡ್ರೋಫೋಬಿಕ್ ಟೇಲ್ ಏನಾಗುತ್ತೆ? ಇನ್ವರ್ಡ್ಸ್ ಬರುತ್ತೆ, ಒಳಗಡೆ ಬರುತ್ತೆ ಹೈಡ್ರೋಫೋಬಿಕ್ ಟೇಲ್ಸ್.
and forming the center of the micelles. Okay, forming the center of the micelles ಆಗುತ್ತೆ. While hydrophilic heads point outwards towards the water. ಅಂದ್ರೆ ಇದೇನಾಗುತ್ತೆ ಔಟ್ವರ್ಡ್ಸ್ ಬರುತ್ತೆ ಯಾವುದು ಹೈಡ್ರೋಫಿಲಿಕ್ ಹೆಡ್. ಓಕೆ, ಇನ್ವರ್ಡ್ಸ್ ಯಾವ್ದಾಗುತ್ತೆ ಹೈಡ್ರೋಫೋಬಿಕ್ ಟೈಲು, ಔಟ್ವರ್ಡ್ಸ್ ಯಾವ್ದಾಗುತ್ತೆ ಹೈಡ್ರೋಫಿಲಿಕ್ ಹೆಡ್ ಆಗುತ್ತೆ. ಓಕೆ, ಮೀನ್ಸ್ ಇಲ್ಲೇನಾಯಿತು, ಇಲ್ಲಿ ಇದು ಹೈಡ್ರೋಫಿಲಿಕ್ ಹೆಡ್ ಔಟ್ವರ್ಡ್ಸ್ ಬರೋದ್ರಿಂದ ಇಲ್ಲಿ ವಾಟರ್ಗೆ ನೀರು ಬರುತ್ತೆ. ಇದು ಇನ್ವರ್ಡ್ಸ್ ಆಗೋದ್ರಿಂದ ಯಾವುದು ಹೈಡ್ರೋಫೋಬಿಕ್ ಟೈಲು ವಾಟರಿಂದ ದೂರ ಆಗುತ್ತೆ. ವಾಟ್ ಇಸ್ ದ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್? The detergent action of surfactants means the surface active substances such as soaps and detergents is attributed to the formation of micelles. ನಾವು ಯಾವಾಗ ಸೋಪ್ ಅಥವಾ ಡಿಟರ್ಜೆಂಟ್ಸ್ ಹಾಕಿದಾಗ ಏನಾಯಿತು, ನಮಗೆ ಸ್ಪೆರಿಕಲ್ ಶೇಪ್ ಬಂತು. ಅದನ್ನೇ ನಾವೇನು ಕರಿತೀವಿ ಮೈಸೆಲ್ಸ್ ಅಂತ ಕರಿತೀವಿ. ದ ಮಿನಿಮಮ್ ಕಾನ್ಸಂಟ್ರೇಷನ್ ರಿಕ್ವೈರ್ಡ್ ಫಾರ್ ದಿ ಫಾರ್ಮೇಷನ್ ಆಫ್ ಮೈಸೆಲ್ಸ್ ಅಂಡ್ ಗಿವಿಂಗ್ ರೈಸ್ ಟು ಮಿನಿಮಮ್ ಸರ್ಫೇಸ್ ಟೆನ್ಷನ್ ಇಸ್ ಕಾಲ್ಡ್ critical micelle concentration, CMC. CMC ಅಂದ್ರೆ ಏನು, minimum concentration is required for the formation of micelles and which gives minimum surface tension and it is called critical micelle concentration. At CMC means at critical micelle concentration the detergent has the maximum cleansing power. ಈ particular point ಅಲ್ಲಿ at CMC ಅಲ್ಲಿ soap ಅಥವಾ detergents ದು maximum cleansing power ಇರುತ್ತೆ, cleaning capacity ಇರುತ್ತೆ. The formation of micelles takes place above the definite temperature called Kraft temperature. ಅಂದ್ರೆ ಮೈಸೆಲ್ಸ್ ಆಗುತ್ತೆ ಒಂದು above the particular temperature. This temperature is called Kraft temperature. Adding soap or detergent into the water will reduce the surface of water. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅನ್ನು ವಾಟರ್ಗೆ ಹಾಕಿದಾಗ ಸರ್ಫೇಸ್ ವಾಟರ್ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. The hydrophobic part of the detergents molecule is insoluble in water but soluble in the oil and grease. Hydrophobic part ಇದೆಯಲ್ಲ ಯಾವುದಲ್ಲಿ ಡಿಟರ್ಜೆಂಟ್ ಆರ್ ಸೋಪ್ ಅಲ್ಲಿ ಅದೇನಾಗುತ್ತೆ ವಾಟರ್ ಅಲ್ಲಿ ಇನ್ಸಾಲ್ಯುಬಲ್ ಬಟ್ ಸಾಲ್ಯುಬಲ್ ಇನ್ ದಿ ಆಯಿಲ್ ಅಂಡ್ ಗ್ರೀಸ್ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಅದು ಹೈಡ್ರೋಫಿಲಿಕ್ ಪಾರ್ಟ್ ಆಫ್ ದಿ ಡಿಟರ್ಜೆಂಟ್ಸ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ಇನ್ಸಾಲ್ಯುಬಲ್ ಇನ್ ಆಯಿಲ್ ಅಂಡ್ ಗ್ರೀಸ್. ಹೈಡ್ರೋಫಿಲಿಕ್ ಪಾರ್ಟ್ ಏನಾಗುತ್ತೆ ವಾಟರ್ ಸಾಲ್ಯುಬಲ್ ಆಗುತ್ತೆ ಬಟ್ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ಆಯಿಲ್ ಅಂಡ್ ಗ್ರೀಸ್. ಫ್ಯಾಟ್ಸ್, ಆಯಿಲ್ಸ್ ಮತ್ತೆ ಗ್ರೀಸ್ ಅಥವಾ ಡೈರೆಕ್ಟ್ ಮೆಟೀರಿಯಲ್ಸ್ these are non-polar in nature and therefore it will not interact with polar species but it will interact with the non-polar tails of the soap and detergent molecules. ಅಂದ್ರೆ ಫ್ಯಾಟ್ಸ್, ಆಯಿಲ್ಸ್ ಮತ್ತೆ ಗ್ರೀಸ್ ಇದೆಲ್ಲ these are the non-polar materials. ಅದೇನಾಗುತ್ತೆ ಪೋಲಾರ್ ಮೆಟೀರಿಯಲ್ ಜೊತೆ ಇಂಟ್ರಾಕ್ಟ್ ಆಗಲ್ಲ. ದೇರ್ಫೋರ್ ಇದೇನು ಮಾಡುತ್ತೆ, ಈ ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅಲ್ಲಿ ಏನಿರುತ್ತೆ ಹೈಡ್ರೋಫೋಬಿಕ್ ಪಾರ್ಟ್ ಇದೆಯಲ್ಲ ಅದ್ರ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಮೂವ್ಮೆಂಟ್ ಆಫ್ ವಾಟರ್ ಡ್ಯೂರಿಂಗ್ ಸ್ಕ್ರಬ್ಬಿಂಗ್ ಅಂಡ್ ಅಜಿಟೇಷನ್ ಕಾಸಸ್ ಡರ್ಟ್ ಟು ಪುಲ್ ಅವೇ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಕ್ಲಾತ್. ಕ್ಲಾತ್ ಮೇಲೆ ಇರುತ್ತಲ್ಲ ಯಾವುದು ಈ ಆಯಿಲ್ಸ್, ಗ್ರೀಸು, ಡರ್ಟ್ ಮೆಟೀರಿಯಲ್ಸು ಅದನ್ನ ನಾವು ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅದು ಕ್ಲಾತ್ ಇಂದ ಅದು ಸರ್ಫೇಸ್ ಇಂದ ಅದು ದೂರ ಆಗುತ್ತೆ. ಈ ತರ ಅದು ಇದಾಗುತ್ತೆ. ಮೀನ್ಸ್ ಈ ಡೈರೆಕ್ಟ್ ಮೆಟೀರಿಯಲ್ಸು ದೇ ಆರ್ ನಾನ್ ಪೋಲಾರ್ ಇನ್ ನೇಚರ್. ನಮಗೆ ಈಗ ಏನಾಗಿದೆ ಸೋಪ್ ಅಥವಾ ಡಿಟರ್ಜೆಂಟ್ಸ್ ಅಲ್ಲಿ ಯಾವುದಿದೆ ನಾನ್ ಪೋಲಾರ್ ಅಂದ್ರೆ ಯಾವುದು ಹೈಡ್ರೋಫೋಬಿಕ್ ಟೇಲ್ ಇದೆಯಲ್ಲ, ಹೈಡ್ರೋಫೋಬಿಕ್ ಟೇಲ್ ಅದು ಇದನ್ನ ಇಂಟ್ರಾಕ್ಟ್ ಆಗುತ್ತೆ. ನಾವು ಅವಾಗ ಮೂವ್ಮೆಂಟ್ ಮಾಡಿದಾಗ ವಾಟರ್ ಸೊಲ್ಯೂಷನ್ನ ಅವಾಗ ಏನಾಗುತ್ತೆ ಇದು ಆ ಸರ್ಫೇಸ್ ಇಂದ ಅದು ದೂರ ಆಗುತ್ತೆ. ಡರ್ಟ್ ಮೆಟೀರಿಯಲ್ಸ್ ಆ ಥರ ಕ್ಲೀನ್ ಮಾಡುತ್ತೆ ಕ್ಲಾತ್ ಮೆಟೀರಿಯಲ್ಸ್ನ. ವೈ ಡಿಟರ್ಜೆಂಟ್ಸ್ ಎ ಬೆಟರ್ ಕ್ಲೆನ್ಸಿಂಗ್ ಏಜೆಂಟ್ ಕಂಪೇರ್ ಟು ಸೋಪ್? ಯಾಕೆ ಡಿಟರ್ಜೆಂಟು ಇಟ್ ಹ್ಯಾಸ್ ಮೋರ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕಂಪೇರ್ ಟು ಸೋಪ್ ಅಂದರೆ detergents are better than soaps because they are less affected by the hard water. Hard water means what? It contains more number of calcium and magnesium ions. When soap is added to hard water, soap now hard water ಹಾಕಿದಾಗ the calcium and magnesium ions interact with soap and forms the substance is called scum formation ಆಗುತ್ತೆ. ಈ scum formation ಆದಾಗ ನಮಗೆ ಏನಾಗುತ್ತೆ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. therefore ಸೋಪ್ ಏನಾಗುತ್ತೆ ಇದರದ್ದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಕಡಿಮೆ ಕಂಪೇರ್ ಟು ಡಿಟರ್ಜೆಂಟ್ಸ್. ಬಿಕಾಸ್ ಡಿಟರ್ಜೆಂಟ್ಸ್ ಅಲ್ಲಿ ಏನಾಗುತ್ತೆ ಇಟ್ ಈಸ್ ಲೆಸ್ ಎಫೆಕ್ಟೆಡ್ ಬೈ ದಿ ಹಾರ್ಡ್ ವಾಟರ್, ವೇರ್ ಆಸ್ ಸೋಪ್ ಇಟ್ ಈಸ್ ಎಫೆಕ್ಟೆಡ್ ಬೈ ದಿ ಹಾರ್ಡ್ ವಾಟರ್. ದೇರ್ಫೋರ್
detergents has more cleansing property compared to soap. Okay, these are the important Viva questions and answers. Thank you.